ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಕರ್ನಾಟಕದ ಮೋಸ್ಟ್ ಅವೈಟೆಡ್ ಫಿಲ್ಮ್ ಆದ ಭೈರತಿ ರಣಗಲ್ ಇವತ್ತಿಗೆ ರಿಲೀಸ್ ಆಗಿ 2 ದಿವಸಗಳು ಕಳೆದವು. ಅದೇ ರೀತಿ ನಿಮಗೆಲ್ಲರಿಗೆ ತಿಳಿದಿರುವಂತೆ ಈ ಫಿಲ್ಮ್ ಲೀಡರ್ನಲ್ಲಿ ಕರ್ನಾಟಕದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್ ಇದ್ದಾರೆ. ಹೌದು ಫ್ರೆಂಡ್ಸ್, ಈ ಫಿಲ್ಮ್ಗೆ ಅಡ್ವಾನ್ಸ್ ಬುಕ್ಕಲ್ಲೇ ಫಸ್ಟ್ ಡೇ 65,000 ಟಿಕೆಟ್ ಸೋಲ್ಡ್ ಔಟ್ ಆಗಿ ಬ್ಲಾಕ್ ಬಸ್ಟರ್ ಓಪನಿಂಗ್ ಸಿಕ್ಕಿದೆ ಅಂತ ಹೇಳ್ಬೋದು ಭೈರತಿ ರಣಗಲ್ ಫಿಲ್ಮ್ಗೆ. ಅದೇ ರೀತಿ ಈ ಫಿಲ್ಮ್ ಬಿಡುಗಡೆದ ಎಲ್ಲ ಥಿಯೇಟ್ರಲ್ಲಿ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ನೋಡ ಸಿಕ್ಕಿರುವ ಕಾರಣ ಕಲೆಕ್ಷನಲ್ಲಿ ಅದ್ಭುತವಾದ ಬೂಸ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು ಸ್ಯಾಟರ್ಡೇ ಕಲೆಕ್ಷನ್ ಅಲ್ಲಿ. ಹೌದು, ನಾಳೆ ಸಂಡೇ ಆದ ಕಾರಣ ಫುಲ್ ಡೇ ಹಾಲಿಡೇ ಇರುತ್ತದೆ. ಅದೇ ರೀತಿ ಈ ಕಲೆಕ್ಷನ್ ಇನ್ನೂ ಕೂಡ ಗ್ರೋತ್ ಅನ್ನು ನೋಡ ಸಿಗ್ಬೋದು ಅಂತ ಹೇಳ್ಬೋದು. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್ನ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಭೈರತಿ ರಣಗಲ್ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಅದೇ ರೀತಿ ನಿಮಗೆಲ್ಲರಿಗೆ ತಿಳಿದಿರುವಂತೆ ಈ ಫಿಲ್ಮ್ನ ಬಜೆಟ್ ಬಂದು 30 ಕೋಟಿ ಆಗಿದೆ. ಬಿಡುಗಡೆದ 2ನೇ ದಿವಸದ 4 ಶೋ ಪ್ಲಸ್ ಅಡ್ವಾನ್ಸ್ ಬುಕ್ಕಿನ ಪ್ರಕಾರ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಿದ್ರೆ ಕರ್ನಾಟಕದಲ್ಲಿ ಈ ಫಿಲ್ಮ್ ಬಿಡುಗಡೆದ 2ನೇ ದಿವಸಕ್ಕೆ ಅದ್ಭುತವಾದ ಗ್ರೋತ್ ಅನ್ನು ನೋಡ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕೆಂದರೆ ಇವತ್ತು ಸ್ಯಾಟರ್ಡೇ ಆದ ಕಾರಣ ಕರ್ನಾಟಕದಲ್ಲಿ ಈ ಫಿಲ್ಮ್ ಬಿಡುಗಡೆದ 2ನೇ ದಿವಸಕ್ಕೆ 4 ಕೋಟಿ 50 ಲಕ್ಷವನ್ನು ಕಲೆಕ್ಷನ್ ಮಾಡ್ತಿದೆ. ಹಾಗೆ ಆಂಧ್ರ ಪ್ರದೇಶದಲ್ಲಿ 53 ಲಕ್ಷವನ್ನು ಕಲೆಕ್ಷನ್ ಮಾಡಿದೆ. ಹಾಗೆ ತಮಿಳುನಾಡಲ್ಲಿ 87 ಲಕ್ಷ 80 ಸಾವಿರವನ್ನು ಕಲೆಕ್ಷನ್ ಮಾಡಿದೆ. ಹಾಗೆ ಹಿಂದಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಬಿಡುಗಡೆದ 2ನೇ ದಿವಸಕ್ಕೆ 87 ಲಕ್ಷ 80 ಸಾವಿರವನ್ನು ಕಲೆಕ್ಷನ್ ಮಾಡ್ತಿದೆ. ಹಾಗೆ ಹಿಂದಿಯಲ್ಲಿ 71 ಲಕ್ಷ 50 ಸಾವಿರವನ್ನು ಕಲೆಕ್ಷನ್ ಮಾಡ್ತಿದೆ. ಹಾಗೆ ಭೈರತಿ ರಣಗಲ್ ಫಿಲ್ಮ್ನ ಬಿಡುಗಡೆದ 2ನೇ ದಿವಸದ ಓವರ್ಸೀಸ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ 1 ಕೋಟಿ 10 ಲಕ್ಷವನ್ನು ಕಲೆಕ್ಷನ್ ಮಾಡ್ತಿದೆ. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಬಿಡುಗಡೆದ 2ನೇ ದಿವಸಕ್ಕೆ 6 ಕೋಟಿ 40 ಲಕ್ಷವನ್ನು ಕಲೆಕ್ಷನ್ ಮಾಡಿದೆ. ಹಾಗೆ ಈ ಫಿಲ್ಮ್ನ ಟೋಟಲ್ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಬಿಡುಗಡೆದ 2ನೇ ದಿವಸಕ್ಕೆ 13 ಕೋಟಿ 50 ಲಕ್ಷವನ್ನು ಕಲೆಕ್ಷನ್ ಮಾಡಿದೆ. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ನೆಟ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಬಿಡುಗಡೆದ 2ನೇ ದಿವಸಕ್ಕೆ 8 ಕೋಟಿ 10 ಲಕ್ಷವನ್ನು ಕಲೆಕ್ಷನ್ ಮಾಡುತ್ತಾ ಅದ್ಭುತವಾದ ಕಲೆಕ್ಷನನ್ನು ಮಾಡ್ತಿದೆ ಅಂತ ಹೇಳ್ಬೋದು ಭೈರತಿ ರಣಗಲ್ ಫಿಲ್ಮ್. ನಿಮ್ಮ ಪ್ರಕಾರ ಈ ಫಿಲ್ಮ್ ಲೈಫ್ ಟೈಮ್ ಎಷ್ಟು ಕಲೆಕ್ಷನ್ ಮಾಡ್ಬೋದು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ಫಿಲ್ಮ್ಗೆ ಎಲ್ಲ ಕಡೆಯಲ್ಲಿ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ನೋಡ ಸಿಗುತ್ತಿರುವ ಕಾರಣ ನಾಳೆ ಕಲೆಕ್ಷನಲ್ಲಿ ಇನ್ನೂ ಕೂಡ ಗ್ರೋತ್ ಅನ್ನು ನೋಡ ಸಿಗ್ಬೋದು ಅಂತ ಹೇಳ್ಬೋದು. ಯಾಕೆಂದರೆ ಸಂಡೇ ಹಾಲಿಡೇ ಇದ್ದ ಕಾರಣ. ಹಾಗೆ ನೀವೇನಾದರೂ ಈ ಫಿಲ್ಮ್ ಅನ್ನು ಥಿಯೇಟ್ರಲ್ಲಿ ನೋಡಿದ್ರೆ ಈ ಫಿಲ್ಮ್ ಹೇಗಿತ್ತು ಅಂತ ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಶಿವರಾಜ್ ಕುಮಾರ್ ಸರ್ನ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಭೈರತಿ ರಣಗಲ್ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಥ್ಯಾಂಕ್ ಯು.